ಲೈಕ್ ಇವಾಗ ಚಾಲೆಂಜ್ ಏನಪ್ಪ ಅಂತಂದರೆ, ನಾನು ಅಲ್ಲಿಂದ ಇಲ್ಲಿವರೆಗೂ ನೀರು ಒಳಗಡೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರಬೇಕು ಅಂತ. ಸ್ನೇಹಿತರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ಅಂತ ಟಿ ಶರ್ಟ್ಸು, ಫ್ಲ್ಯಾಗು ಎಲ್ಲ ಇಟ್ಟಿದ್ದಾರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎವ್ರಿ ಒನ್. 78ನೇ ಹ್ಯಾಪಿ 78th ಇಂಡಿಪೆಂಡೆನ್ಸ್ ಡೇ. ನಮ್ಮ ಹುಡುಗರು ಇವತ್ತು ರಜೆ ಇರೋದ್ರಿಂದ ಎಲ್ಲ ಹೊರಗಡೆ ಹೋಗೋಣ ಅಂತ ಬಂದಿದ್ದರು. ಹಾಗೆ ಇಲ್ಲಿ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದಿದ್ದೀವಿ. ನಾವು ಫ್ರೆಂಡ್ಸ್ ಬರಲಿ ಅಂತ ಕಾಯ್ತಾಯಿದ್ದೀನಿ. ಇದಾದಮೇಲೆ ಸ್ವಿಮ್ಮಿಂಗ್ ಹೋಗೋಣ ಅಂದ್ಕೊಂಡಿದ್ವಿ, ಅದೇನಾಯಿತು ಗೊತ್ತಿಲ್ಲ. ನೋಡೋಣ ಅದು ಬಂದು ಏನು ಹೇಳ್ತಾರೆ ಅಂತ. ಹೇಗಿದೆಯಮ್ಮ ದೋಸೆ ಇಡ್ಲಿ ಎಲ್ಲ? ಬೆಂಕಿ ಇಡ್ಲಿ ಚೆನ್ನಾಗಿದೆ, ದೋಸೆ ಎಲ್ಲ ಒಡೆ ಸ್ವಲ್ಪ ಆಯ್ಲಿನ ಹಿಂಡ್ಕೊಳ್ಳಿ ಪೇಪರ್ ತಗೊಂಡ. ಹಲೋ, ಎಲ್ಲಿಂದ ಬಂದಿರೋದು ನೀವು? ನಾವು ಉತ್ತರ ಕರ್ನಾಟಕದವರು, ಗದಗ ಹುಬ್ಳಿಯಿಂದ ಬಂದಿರೋರು. ಓಕೆ, ಹೇಗಿದೆ ದೋಸೆ? ಗ್ರೇವ್ ಇದೆ, ಬಿಸಿ 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 ದೋಸೆ ಮೇಲೆ ಬೆಣ್ಣೆ, ಕೆಂಪು ಚಟ್ನಿ, ಕೊಬ್ಬರಿ ಚಟ್ನಿ. ಹೇಳಿ, ಹಂಗೆ ಬೆಣ್ಣೆ ಎಕ್ಸ್ಟ್ರಾ ಹಾಕ್ತಾರಾ? ಹಾಕ್ಕೊಂಡಿದ್ದೀವಿ ಎಕ್ಸ್ಟ್ರಾ, ತುಂಬ ಕೈ ತುಂಬ ಬೆಣ್ಣೆ ಹಾಕ್ತಾರೆ. ಸೊ ವೆರಿ ವರ್ತ್ ಇಟ್. ಖಂಡಿತ ಬಂದು ವಿಸಿಟ್ ಮಾಡಿ ರಿವ್ಯೂ ಕೊಡಿ. ಸಪ್ತಗಿರಿ. ಹೇಗಿದೆಯಮ್ಮ ಶರತ್? ನೀನೇ ಓಕೆ, ಥ್ಯಾಂಕ್ಸ್. ಆಟ ಆಡ್ಕೊಂಡು ಬಂದಿದ್ದೀವಿ, ಏನು ಬೆಣ್ಣೆ ತಿನ್ನೋದು ಅಂತ ಇಲ್ಲಿ ತಿಂತಾ ಇದ್ದೀರಾ? ಹೆಲ್ತ್ ಕಾನ್ಷಿಯಸ್ಸಾ? ಹೆಲ್ತ್ ಕಾನ್ಷಿಯಸ್ ಹೊಟ್ಟೆ ಬಂದ ಮೇಲೆ ಎಲ್ಲರೂ ಆಗ್ಬಿಡ್ತಾರೆ, ಹಾಗೆ ನಾನು ಆಗ್ಬಿಟ್ಟಿದ್ದೀನಿ. ಓಕೆ, ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ರಿವ್ಯೂಸ್. ಇದು ಸಪ್ತಗಿರಿ ಹತ್ರ ಇರೋ ದಾವಣಗೆರೆ ಬೆಣ್ಣೆ ದೋಸೆ. ಯಾವಾಗಲೂ ಹೇಳಿದೆ ಕಣ. ಕ್ಯಾಮ್ರಾಮ್ಯಾನ್ ವಿನಯ್ ಜೊತೆ ಸಬ್ರೀಶ್. ಸೊ ಗೈಸ್, ಅಲ್ಲಿ ಬ್ರೇಕ್ಫಾಸ್ಟು ಅವ್ರು ಮಾಡಿದ್ರು, ನಾವು ಮಾಡಿಲ್ಲ. ನೋಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಬಂದ್ವಿ. ಪೀಸ್ ಆಗಿದೆ ಜಾಗ. ನಮ್ಮ ಯೂಶ್ವಲಿ ನಾವು ಬಾವಿಗೆ ಹೋಗ್ತೀವಿ, ಆದರೆ ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಒಂದು ಚೇಂಜ್ ಇರಲಿ ಅಂತ ಬಂದಿದ್ದೀವಿ. ನೀರು ಚೆನ್ನಾಗಿದೆ, ಇಲ್ಲಿ ನೋಡಿ ವಾತಾವರಣ ತುಂಬ ಚೆನ್ನಾಗಿದೆ. ಈ ಸ್ವಿಮ್ಮಿಂಗ್ ಪೂಲ್ ಬಂದರೆ ಯಾರು ಜನ ಇರಲ್ಲ. ನಾವು ಸಿಟಿ ಕಡೆ ಎಲ್ಲ ಹೋದರೆ ಎಲ್ಲ ನೆಗಿತಾ ಇರ್ತಾರೆ, ಜನ ಎಲ್ಲ ಜಾಸ್ತಿ. ಸೊ ಐ ಡೋಂಟ್ ನೋ ವಾಟ್ ಬಾಡಿಲಿ ಫ್ಲೂಯಿಡ್ಸ್ ವಿ ವಿಲ್ ಬಿ ಎಕ್ಸ್ಚೇಂಜಿಂಗ್. ಅದಕ್ಕೆ ಈ ನೀರಲ್ಲೇ ಆಡೋಣ ಅಂತ ಇಲ್ಲಿ ಗಂಟ ಬಂದಿದ್ದೀವಿ. ಹೆಸರುಗಡದಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಇದು. ಟಿ ವಿ ಕ್ರಾಸಲ್ಲಿ ಜಸ್ಟ್ 100 ರೂಪಾಯಿ ತೊಗೊತಾರೆ 1 ಅವರ್ಗೆ. ಸೊ ನೋಡೋಣ, ಒಂದೆರಡು ಸ್ಟಂಟ್ಗಳನ್ನ ಮಾಡೋಣ. ಇವಾಗ ಚಾಲೆಂಜ್ ಏನಪ್ಪ ಅಂತಂದರೆ, ನಾನು ಅಲ್ಲಿಂದ ಇಲ್ಲಿವರೆಗೂ ನೀರು ಒಳಗಡೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರಬೇಕು ಅಂತ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ದಿವಸದಿಂದ ಈಜಾಡಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಇಲ್ಲ ಇಲ್ಲಿಂದ ಅಲ್ಲಿಗೆ ಈಜಾಡ. ಓಕೆ, ಗೊತ್ತಾಗಿಲ್ಲ ನನಗೆ. ಸಕ್ಸಸ್ಫುಲ್ ಗೈಸ್. ನಾವು ಸ್ವಿಮ್ಮಿಂಗ್ ಮಾಡ್ತಿರೋದನ್ನ ನೋಡೋಕ್ಕೆ 2 ಸೂಪರಾಗಿರೋ ಒಂದೆರಡು ಅಕ್ಕಿ ಬಂದಿದ್ದಾವೆ. ಯಾವುದು ಅಂತ ತೋರಿಸ್ಲಾ ನೋಡಿ. 2 ಗಿಣಿ ಮರಿಗಳು ಅದು ಮನೇನ ಕಟ್ಕೊತಾ ಇದ್ದಾವೆ. ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಶಾಡೋ ಇದೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ. ನೋಡಿ, 2 ಗಿಣಿ ಅದು ಗೂಡನ್ನ ಕಟ್ಕೊತಾ ಇದೆ. ನಾವು ಸ್ವಿಮ್ಮಿಂಗ್ ಮಾಡ್ತಿರೋ ಟೈಮಲ್ಲಿ ಹುಡುಗ ನೋಡಿ ಇಲ್ಲಿ ನಮಗೆ ಮ್ಯೂಸಿಕ್ ಹಾಕ್ಬಿಟ್ಟು ಫುಲ್ ವೈಬ್ಸ್ ಕೊಡ್ತಾ ಇದ್ದಾನೆ. ಆದರೆ ಬರೀ ಬ್ಲೂಟೂತ್ ಕನೆಕ್ಷನ್ ಇಲ್ಲ, ಬರೀ FM ಮಾತ್ರ ಕೇಳಬೇಕು. ಬಟ್ ಇರಲಿ, ನಮಗೂ ಒಳ್ಳೆ ವೈಬ ಸಿಗ್ತಿದೆ.
ಸೊ ಸ್ನೇಹಿತರೆ, ನಿಮ್ಮ ಹತ್ರ ಏನೇ ಸ್ಕಿಲ್ಸ್ ಇರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಆದರೆ ಸ್ವಿಮ್ಮಿಂಗ್ ಮಾತ್ರ ನೀವು ಕಲಿತ್ರೆ ಮಾತ್ರ ಬರೋದು. ಸ್ವಿಮ್ಮಿಂಗ್ ಕಲೀರಿ, ನಿಮ್ಮ ಜೀವನ ಉಳಿಸ್ಕೋಬೋದು. ಎನಿ ಟೈಮ್, ಎನಿ ಗಿವನ್ ಟೈಮ್ ನೀವು ಎಲ್ಲಾದರೂ ಕಷ್ಟದಲ್ಲಿ ಸಿಗಾಕೊಂಡಾಗ ಈಜಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ನಿಮ್ಮ ಪ್ರಾಣ ಕಳ್ಕೊತೀರಾ. ಅದ್ರ ಬದಲು ನೀವು ಈಜಾಡೋದನ್ನ ಕಲೀರಿ. ಇಟ್ಸ್ ಜಸ್ಟ್ ಎ ಸಿಂಪಲ್ ಸ್ಕಿಲ್. ಸುಮಾರು ಒಂದು ತಿಂಗಳು ಸ್ವಿಮ್ಮಿಂಗ್ ಹೋದರೆ ಕಲ್ತ್ಬಿಡ್ತೀರಾ. 15 ದಿವಸದಲ್ಲಿ ಕಲಿಬೋದು, ವಾರದಲ್ಲೇ ಕಲಿಬೋದು. ಹೆಂಗೆ ಕಲಿತೀರೋ ಎಲ್ಲಿ ಕಲಿತೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಿಮ್ಮಿಂಗ್ ಮಾತ್ರ ಖಂಡಿತವಾಗ್ಲೂ ಕಲೀರಿ. ಅದೇ ಇವತ್ತಿನ ನನ್ನ ಮೆಸೇಜು. ಲೈಫ್ ಸ್ಕಿಲ್ ಇದು. ನೀವು ಡ್ರೈವಿಂಗ್ ಸ್ಕಿಲ್ಲು, ಆಮೇಲೆ ಸ್ವಿಮ್ಮಿಂಗ್ ಸ್ಕಿಲ್ಲು, ಇದೆಲ್ಲ ನೀವು ಹೆಂಗೆ ಮಾಡ್ತೀರೋ ಒಟ್ಟಿನಲ್ಲಿ ನೀವು ಜೀವ ಉಳಿಸ್ಕೊಳ್ಳೋಕ್ಕೆ ಮಾಡಲೇಬೇಕು, ಕಲಿಬೇಕಾದಂಥ ಒಂದು ಅಭ್ಯಾಸ. ಸೊ ಸ್ನೇಹಿತರೆ, ಇವತ್ತಿನ ರೇಸ್ನಲ್ಲಿ ಸಬರೀಶ್ ಅವರು ಮೊದಲನೇ ಸ್ಥಾನ, ಗೋಲ್ಡ್ ಮೆಡಲ್ ಅವ್ರಿಗೆ ಹೋಗ್ತಿದೆ. ಸೊ ಬಿಕಾಸ್ ಆಫ್ ದ ರಾಂಗ್ ಟೆಕ್ನಿಕ್ ಇವತ್ತು ನಾನು ಸೋಲ್ಬೇಕಾಗಿದೆ. ಸೊ ನೆಕ್ಸ್ಟ್ ಟೈಮ್ ಅವನ್ನ ಬೀಟ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಟೆಕ್ನಿಕ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು. ಗುಡ್ ನೈಟ್. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಕ್ಯಾಮ್ರಾಮ್ಯಾನ್ ವಿನಯ್ ಜೊತೆಗೆ ಸಬರೀಶ್, ಐವರ್ಕಂಠಪುರ. ಬಾಯ್ ಬಾಯ್.